ನಾನೇ ಪೂರ್ಣಾವಧಿ ಸಿಎಂ ಎನ್ನುತ್ತಿದ್ದ ಸಿದ್ದರಾಮಯ್ಯ ಇಂದು ಸ್ವಲ್ಪ ರಾಗ ಬದಲಿಸಿದ್ದಾರೆ. ಹೈಕಮಾಂಡ್ ಒಪ್ಪಿದ್ರೆ ನಾನೇ ಪೂರ್ಣಾವಧಿ ಸಿಎಂ ಅಂತ ಮೊದಲ ಸಲ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ದು ನವೆಂಬರ್ ಕ್ರಾಂತಿಯ ಕುತೂಹಲವನ್ನು ಹೆಚ್ಚು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಸಿಎಂ ರೇಸ್ ಬಗ್ಗೆ ಅಚ್ಚರಿ ರೀತಿಯಲ್ಲಿ ಮಾತನಾಡಿದ್ದು ಕದನ ತಾರಕಕ್ಕೇರುವ ಸಾಧ್ಯತೆ ಬಿಚ್ಚಿಡ್ತಾ ಇದೆ. ನಾನು ಹೇಳೋದು ಮೊದಲನೇದು ಸಿದ್ದರಾಮಯ್ಯನವರೇ ಇರ್ತಾರೆ ಅಂತೇಳಿ ಹೈಕಮಾಂಡ್ ಘೋಷಣೆ ಮಾಡ್ತಾರೆ ಅಂತ ನಾನು ನಿರೀಕ್ಷೆ ಮಾಡಿದ್ದೀನಿ. ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ನವೆಂಬರ್ ಕ್ರಾಂತಿ ಕಿಚ್ಚಿನಲ್ಲಿ ಕಾಂಗ್ರೆಸ್ ಬೇಯ್ತಿದೆ. ಆಂತರಿಕ ಕಚ್ಚಾಟ ತೀವ್ರಗೊಂಡಿದ್ದು ಸಿದ್ದರಾಮಯ್ಯ ನಂತರ ಯಾರು ಸಿಎಂ ಎಂಬ ಚರ್ಚೆಗೆ ಹೊಸ ದಾಳಗಳು ಉರುಳುತ್ತಿವೆ. ಈ ಮಧ್ಯೆ ಮಂಗಳೂರಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ ರಾಜಕೀಯ ಅಲೆಗಳ ಆರ್ಭಟದ ಸುಳಿವು ನೀಡಿದ್ದಾರೆ. ಹೈಕಮಾಂಡ್ ಒಪ್ಪಿದ್ರೆ ನಾನೇ ಪೂರ್ಣಾವಧಿ ಮುಖ್ಯಮಂತ್ರಿ. ನವೆಂಬರ್ ಕ್ರಾಂತಿಗೆ ಸುಳಿವು ಕೊಟ್ರ ಸಿಎಂ ಸಿದ್ದರಾಮಯ್ಯ. ಹೌದು, ಮೊಟ್ಟ ಮೊದಲ ಬಾರಿಗೆ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಮಾತ್ರ ನಾನೇ ಪೂರ್ಣಾವಧಿ ಮುಖ್ಯಮಂತ್ರಿ ಅಂತ ಪ್ರಕಟಿಸಿದ್ದಾರೆ. ಒಂದ್ ವೇಳೆ ಹೈಕಮಾಂಡ್ ಒಪ್ಪದೇ ಇದ್ರೆ ಅಧಿಕಾರ ತ್ಯಾಗ ಪಕ್ಕ ಅನ್ನೋದು ಸಿದ್ದು ಮಾತಿನಿಂದಲೇ ವ್ಯಕ್ತವಾಗ್ತಿದೆ. ಈ ಮೂಲಕ ನವೆಂಬರ್ ಕ್ರಾಂತಿ ಖಚಿತ ಅನ್ನೋದು ಗೊತ್ತಾಗ್ತಿದೆ. ಸಿಎಂ ಸ್ಪರ್ಧೆಯಲ್ಲಿ ಇರಬೇಡಿ ಎಂದು ಹೇಳಲು ಆಗಲ್ಲ. ಪ್ರಜಾಪ್ರಭುತ್ವದಲ್ಲಿ ಸ್ಪರ್ಧೆ ತಪ್ಪಿಸಲಾಗಲ್ಲ ಎಂದ ಸಿಎಂ. ಇನ್ನು ಸಿಎಂ ರೇಸ್ನಲ್ಲಿ ಮುನಿಯಪ್ಪ, ಪರಮೇಶ್ವರ್, ಡಿಕೆಶಿ ಪೈಪೋಟಿ ಬಗ್ಗೆ ಮಾತನಾಡಿದ ಸಿದ್ದು, ಪ್ರಜಾಪ್ರಭುತ್ವದಲ್ಲಿ ಸ್ಪರ್ಧೆ ತಪ್ಪಿಸೋಕಾಗಲ್ಲ, ಸ್ಪರ್ಧೆಯಲ್ಲಿ ಇರಬೇಡಿ ಅಂತ ಹೇಳೋಕ್ಕೂ ಆಗಲ್ಲ. ಆದ್ರೆ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಅಂತ ಪಟ್ಟ ಬದಲಾವಣೆ ರಹಸ್ಯ ಹೇಳಿದಂತಿತ್ತು. ಬಹಳ ಆಪ್ತ ರಾಜಣ್ಣ ಅವರು 5 ವರ್ಷ ನೀವೇ ಆಗ್ಬೇಕು ಅಂತ ಹೇಳ್ತಾರೆ. ಅದು ಅವರ ಸ್ವಂತ ಅಭಿಪ್ರಾಯ. ಸರ್, ನೀವೇ 5 ವರ್ಷ ತಾವೇ ಮುಖ್ಯಮಂತ್ರಿ ಸರ್. ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಇನ್ನು ದೆಹಲಿಯಿಂದ ಬೆಂಗಳೂರಿಗೆ ಆಗಮಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಪೂರ್ಣಾವಧಿ ಹೇಳಿಕೆಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿಎಂ ಹೇಳಿದ ಮೇಲೆ ಇನ್ನೇನಿದೆ, ಅವ್ರು ಹೇಗೆ ಹೇಳ್ತಾರೋ ಹಾಗೆ ನಡ್ಕೊಳ್ತೀವಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. ಸರ್, ಮಂಗಳೂರಲ್ಲಿ ಸಿಎಂ ಮಾತಾಡಿದ್ದಾರೆ ಸರ್, ಹೈಕಮಾಂಡ್ ಒಪ್ಪಿದ್ರೆ ನಾನೇ ಪೂರ್ಣಾವಧಿ ಸಿಎಂ ಆಗಿರ್ತೀನಿ, ಇಲ್ಲೇ ಹೋದ್ರೆ ಇಲ್ಲ ಅಂತ ಹೇಳಿದ್ದಾರೆ ಸರ್. ಸಿಎಂ ಹೇಳಿದ ಮೇಲೆ ಇನ್ನೇನಿದೆ, ಅವ್ರು ಹೆಂಗ್ ಹೇಳ್ತಾರೋ ಹಂಗೆಲ್ಲ ನಾವೆಲ್ಲ ನಡ್ಕೋತೀವಿ. ಇತ್ತ ಸಿಎಂ ಮಾತಿನ ಬೆನ್ನಲ್ಲೇ ಪ್ರತಿಕ್ರಿಯಿಸಿದ ವಿಪಕ್ಷ ನಾಯಕ ಅಶೋಕ್, ನವೆಂಬರ್ ಕ್ರಾಂತಿ ನಿಶ್ಚಿತ, ಬಿಜೆಪಿ ಹೇಳಿದ ಮಾತು ಸತ್ಯ, ಯಾರು ಸೆಟ್ಲ್ಮೆಂಟ್ ಮಾಡ್ತಾರೋ ಅವರೇ ಸಿಎಂ ಅಂತ ಕುಟುಕಿದ್ದಾರೆ. ಆಯ್ಕೆ ಮಾಡೋದು ಮುಖ್ಯಮಂತ್ರಿನ, ಹೈಕಮಾಂಡ್ ಅಲ್ಲ ಅಂತ ನೀವೇ ಹೇಳಿದ್ರಿ. ಈಗ ಉಲ್ಟಾ ಹೈಕಮಾಂಡ್ ಹೇಳಿದ್ರಿ ಅಂತ. ಅಲ್ಲಿಗೆ ಡಿಕೆ ಶಿವಕುಮಾರ್ ಏಕೆ ಹೋಗಿದ್ದಾರೆ ಡೆಲ್ಲಿಗೆ? ಇದೇ ಕಾರಣಕ್ಕೆ ಹೋಗಿರೋದು ಡೆಲ್ಲಿಗೆ. ಅದರಿಂದ ನಾವೇನು ಹೇಳಿದ್ರಿ ಅದು ಸತ್ಯ, ವಿರೋಧ ಪಕ್ಷವಾಗಿ ಬಿಜೆಪಿ ಏನು ಹೇಳಿದೆ ಅದು ಸತ್ಯ. ನವೆಂಬರ್ ಕ್ರಾಂತಿ ನಿಶ್ಚಿತ. ಒಟ್ಟಾರೆ ಹಲವು ಬಾರಿ ಸಿಎಂ ಸಿದ್ದರಾಮಯ್ಯ ಪವರ್ ಶೇರಿಂಗ್ ಇಲ್ಲ, 5 ವರ್ಷ ನಾನೇ ಅಂತ ಪದೇ ಹೇಳ್ತಾ ಇದ್ರು. ಆದ್ರೆ ಮೊದಲ ಸಲ ಹೈಕಮಾಂಡ್ ಒಪ್ಪಿದ್ರಿ ಅನ್ನೋ ಪದ ಸೇರಿಸಿದ್ದು ಕುತೂಹಲ ಹೆಚ್ಚಿಸಿದೆ. ನವೆಂಬರ್ ಕ್ರಾಂತಿ ನಿಶ್ಚಿತ ಅನ್ನೋ ಸುಳಿವು ಸಿಕ್ಕಂತೆ ಕಾಣಿಸ್ತಿದೆ. ಆದ್ರೆ ಸಿದ್ದು ಹೇಳಿಕೆ ಬಳಿಕ ಕಾಂಗ್ರೆಸ್ನಲ್ಲಿ ಸಿಎಂ ರೇಸ್ ಕದನ ಮತ್ತಷ್ಟು ತೀವ್ರಗೊಳ್ಳೋದು ಪಕ್ಕಾ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.